ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತೋರ್ಸಕ್ಕೆ ಹೊರಟಿದ್ದು ಮಂಗಳೂರಿನ ಊರ್ವ ಮಾರಿಯಮ್ಮ ದೇವಸ್ಥಾನದ ಸಭಾಭವನದ ನಮ್ಮ ಗಾರ್ಡನಿಂಗ್ ವರ್ಕ್. ಫಸ್ಟ್ ಹೋದಾಗ ಈ ಥರ ಇತ್ತು. ಇದನ್ನು ರಿನೋವೇಟ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪ್ಲ್ಯಾಂಟ್ ಸೆಲೆಕ್ಷನ್ ಆಯಿತು, ಕೊಟೇಶನ್ ಮಾತಾಡಿ ಓಕೆ ಆದಮೇಲೆ ಸಾಯಿಲ್ಗೆ ಆರ್ಡರ್ ಕೊಟ್ವಿ. ನಮ್ಮ ಟೀಮ್ ಅರ್ಧ ದಿನಕ್ಕಾದರೂ ಅವತ್ತು ಲೋಡ್ ಬರಲೇ ಇಲ್ಲ. ಕೊನೆಗೆ ವಾಪಸ್ ಹೋಗಬೇಕಾಯಿತು. ಮರುದಿನ ಲೋಡ್ ಬಂತು. ಇದನ್ನು ಹೊತ್ಕೊಂಡು ಹೋಗಿ ಗಾರ್ಡನಿಂಗ್ ಏರಿಯಾ ಫಿಲ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಒಬ್ಬನಿಗೆ ಒಂದು ಹಾವು ಕಾಣಿಸ್ತು. ಎಲ್ಲರೂ ಕೆಲಸ ನಿಲ್ಲಿಸಿ ಅದನ್ನು ನೋಡೋಕ್ಕೆ ಬಂದರು. ಹೆಬ್ಬವಾಗಿರೋದ್ರಿಂದ ಯಾರೂ ಪ್ಯಾನಿಕ್ ಆಗಲಿಲ್ಲ. ಸ್ನೇಕ್ ರೆಸ್ಕ್ಯೂವರ್ಗೆ ಕಾಲ್ ಮಾಡಿ ಅವರು ಬಂದರು. ನೋಡಿ, ಸೇಫಾಗಿ ಹಿಡಿದು ಅದನ್ನು ತಗೊಂಡು ಹೋದರು. ಯಾವುದೇ ಗಾರ್ಡನ್ ಏರಿಯಾಗೆ ಒಳ್ಳೆ ಗ್ರೀನ್ ಲುಕ್ ಕೊಡಬೇಕು ಅಂದರೆ ಗ್ರಾಸ್ ಬೇಕೇ ಬೇಕು. ಈ ಕಾಣೋ ಏರಿಯಾಗೆ ಮೆಕ್ಸಿಕನ್ ಗ್ರಾಸ್ ಲೇಯಿಂಗ್ ಮಾಡಿದ್ವಿ. ಸಭಾಭವನದ ಎಂಟ್ರೆನ್ಸ್ಗೆ ಒಂದು ಒಳ್ಳೆ ಲುಕ್ ಕೊಡೋಣ ಅಂತ ದೊಡ್ಡ ಸಿಮೆಂಟ್ ಪಾಟ್ ತರಿಸಿದ್ವಿ. ಅದರಲ್ಲಿ ಬಿಗ್ ಸೈಜ್ ಫೈಕಸ್ ಪ್ಲಾಂಟ್ ನೆಡೋದು ಅಂತ ಫೈನಲ್ ಆಯಿತು. ಈ ಗಿಡಕ್ಕೆ ಇಂಡೈರೆಕ್ಟ್ ಬಿಸಿಲು ಸಾಕಾಗುತ್ತೆ. ಇದು ಡೆಕೋರೇಟಿವ್ ಪ್ಲಾಂಟ್ ಆಗಿರೋದಲ್ಲದೆ ಏರ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡುತ್ತೆ. ಪ್ರೂನಿಂಗ್ ಅವಾಗವಾಗ ಮಾಡ್ತಾ ಅದನ್ನು ಶೇಪ್ ಮೇಂಟೈನ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕಾಣ್ತಿರೋ ಬ್ಲ್ಯಾಕ್ ಪಾಟಿಗೆ ನೆಟ್ಟಿರೋದು TI ಪ್ಲ್ಯಾಂಟ್ಸ್. ಹಾಗೆ 4 ವೈಟ್ ಪಾಟ್ಸ್ಗೆ ಗ್ರೀನ್ ಸಿಪ್ರಸ್ ಪ್ಲ್ಯಾಂಟನ್ನು ನೆಟ್ವಿ. ಇಲ್ಲಿ ಕಾಣ್ತಿರೋ ಗಿಡದ ಹೆಸರು ಕ್ಯಾಲಾಥಿಯಾ ಲೂಥಿಯಾ ಅಂತ. ಇದು ಒಂದು ಆರ್ನಮೆಂಟಲ್ ಪ್ಲ್ಯಾಂಟ್. ದಪ್ಪ ಅಗಲ ಹಸಿರು ಎಲೆ ಇದರ ಸ್ಪೆಷಾಲಿಟಿ. ತರಿಸಿದ ಗಿಡ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ನೋಡಿ. ಇದು ಕ್ರಿಸ್ಟಿನಿಯಾ ಪ್ಲ್ಯಾಂಟ್. ಇದೊಂದು ಔಟ್ಡೋರ್ ಗಿಡ. ರೆಡ್ ಲಿಪ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಇದಕ್ಕೆ, ಯಾಕಂದರೆ ಇದರ ಚಿಗುರು ಕೆಂಪು ಬಣ್ಣದ್ದಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಲೋ ಮೇಂಟೆನೆನ್ಸ್ ಹಾಗೂ ಪೆಸ್ಟ್ ಫ್ರೀ ಗಿಡ ಇದು. ಸದ್ಯಕ್ಕೆ ಲ್ಯಾಂಡ್ಸ್ಕೇಪಿಂಗಲ್ಲಿ ಟ್ರೆಂಡಿಂಗಲ್ಲಿರುವಂಥ ಗಿಡದಲ್ಲಿ ಇದು ಒಂದು. ನಮ್ಮ ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ. ಓವರಾಲ್ ಲುಕ್ ಈ ಥರ ಇದೆ. ಈ ಗಾರ್ಡನಿಂಗ್ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇಂಥದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.